ನಮಸ್ಕಾರ. ಈ ಸೋಮವಾರದ ರಘುವೀರೇಶ್ವರ ವಚನ ಹೀಗಿದೆ. ಕಟುಕನಂಗಡಿಯ ಮುಂದೆ ಕುರಿ ಮಂದೆ, ತೃಣದ ಹಸಿರನು ತಣಿಯುವಾನಂದದಿ. ಅರಿಯದು ತೂಗು ಕೊಕ್ಕೆಯ ಹರಿತ ಕತ್ತಿಯ ಅಲುಗ. ಜಗದ ಆಮೋದದಲ್ಲಿ ತೊಡಗಿಹವೆನ್ನ ಕರಣೇಂದ್ರಿಯಗಳು. ಅರಿಯವು ಜರೆಯ ವ್ಯಾಧಿಯ ಕಾಲನ ಕಡೆಯ ಕರೆಯ. ಪಾರು ಮಾಡೆನ್ನ ಕರಣ ಕಾಲಗಳಿಂದ ಶ್ರೀ ರಘುವೀರೇಶ್ವರ. ಕಟುಕನಂಗಡಿಯ ಮುಂದೆ ಕುರಿ ಮಂದೆ. ನಾವೆಲ್ಲ ನೋಡ್ತೀವಿ ಇದನ್ನು. ರಸ್ತೆಗಳಲ್ಲಿ ಸಾಗಬೇಕಾದ್ರೆ ಯಾರು ಮಾಂಸವನ್ನು ಮಾರುವ ವೃತ್ತಿಯಲ್ಲಿ ತೊಡಗಿರ್ತಾರೋ ಕಟುಕರು, ಅವರ ಅಂಗಡಿಯ ಮುಂದೆ ಕುರಿಗಳು, ಮೇಕೆಗಳು ಇವುಗಳನ್ನೆಲ್ಲ ಕಟ್ಟಾಕಿರ್ತಾರೆ. ಆದರೆ ಅವುಗಳ ಸರದಿ ಬರುವವರೆಗೆ ಅವು ಜೀವ ಪೋಷಣೆ ಮಾಡ್ಕೋಬೇಕಲ್ಲ, ಜೀವಧಾರಣೆ ಮಾಡ್ಕೋಬೇಕಲ್ಲ. ಅದಕ್ಕೊಂದು ಹಸಿರಿಂದ ಏನಾರು ಗಿಡದ ಕೊಂಬೆ, ಇದು ಒಂದಷ್ಟು ಹಸಿರನ್ನು ನೇತು ಹಾಕಿರ್ತಾರೆ. ಅದನ್ನು ಅದು ತಿಂತಾ ಇರುತ್ತೆ. ಅದನ್ನೇ ಇಲ್ಲಿ ಮೊದಲ 2 ಸಾಲಲ್ಲಿ ಹೇಳ್ತಾ ಇರೋದು. ಕಟುಕನಂಗಡಿಯ ಮುಂದೆ ಕುರಿ ಮಂದೆ, ತೃಣದ ಹಸಿರನು ತಣಿಯುವಾನಂದದಿ. ತನ್ನ ಹಸಿವನ್ನು ತಣಿಸ್ಕೊಳ್ತಾ ಇದೆ ಅದು. ಹೇಗೆ? ಆ ಹಸಿರನ್ನು ತಿಂದು. ಅರಿಯದು, ಅದಕ್ಕೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ತೂಗು ಕೊಕ್ಕೆಯ ಹರಿತ ಕತ್ತಿಯ ಅಲುಗ. ಇವತ್ತಲ್ಲ ನಾಳೆ ತನ್ನ ಕುತ್ತಿಗೆ ಮೇಲೆ ಹರಿತವಾದಂತಹ ಕತ್ತಿಯ ಏಟು ಬೀಳುತ್ತೆ, ಮುಂಡದಿಂದ ರುಂಡ ಏರ್ಪಡುತ್ತೆ, ಜೀವ ಹೋಗತ್ತೆ. ಅದು ಗೊತ್ತಿಲ್ಲ. ಇನ್ನೇನು ಗೊತ್ತಿಲ್ಲ? ತೂಗು ಕೊಕ್ಕೆಯ, ಈ ಪ್ರಾಣಿಯನ್ನು ಕತ್ತರಿಸಿದ ಮೇಲೆ ಆ ಮಾಂಸಗಳನ್ನು ಕೂಡ ಡಿಸ್ಪ್ಲೇ ಮಾಡ್ತಾರೆ. ಅದು ವ್ಯಾಪಾರ. ಒಂದು ಕೊಕ್ಕೆ ಹರಿತವಾದಂಥ ಚೂಪಾದಂತಹ ಕೊಕ್ಕೆಯಿಂದ ಆ ಭಾಗವನ್ನು ಹೀಗೆ ಎತ್ತಿ ನೇತಾಕಿರ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಅರಿಯದು ತೂಗು ಕೊಕ್ಕೆಯ ಹರಿತ ಕತ್ತಿಯ ಅಲುಗ. ಇದು ಯಾಕೆ ಚಿತ್ರ ಕೊಟ್ಟಿದ್ದು? ಜಗದ ಆಮೋದದಲ್ಲಿ ತೊಡಗಿಹವೆನ್ನ ಕರಣೇಂದ್ರಿಯಗಳು. ಈ ಜಗತ್ತಿನ ಆಮೋದದಲ್ಲಿ, ಈ ಜಗತ್ತಿನ ಸಂತೋಷದಲ್ಲಿ, ಸಂಭ್ರಮದಲ್ಲಿ, ಭಾಗವಹಿಸುವಿಕೆಯಲ್ಲಿ ತೊಡಗಿಕೊಂಡಿದೆ. ಯಾವುದು? ನನ್ನ ತೊಡಗಿಹವೆನ್ನ ಕರಣೇಂದ್ರಿಯಗಳು. ಎಲ್ಲ ಇಂದ್ರಿಯಗಳು ಇದರಲ್ಲಿ ಸಂತೋಷ ಪಡ್ತಿದೆ. ನಾಲ್ಗೆ ಮಸಾಲೆ ದೋಸೆ ತಿಂದು ಸಂತೋಷ ಪಡುತ್ತೆ. ಕಣ್ಣು ಏನಾರೋ ಒಳ್ಳೊಳ್ಳೆ ಪ್ರವಾಸಿ ತಾಣಗಳನ್ನು ನೋಡಬೇಕು ಅಂತ ಅಥವಾ ನೋಡಿ ಆನಂದ ಪಡುತ್ತೆ. ಕಿವಿ ಒಳ್ಳೆಯದನ್ನು, ಸಂಗೀತವನ್ನು ಮತ್ತೊಂದನ್ನು ಕೇಳಿ ಆನಂದ ಪಡುತ್ತೆ. ಚರ್ಮ ಒಳ್ಳೆ ಬಟ್ಟೆಯನ್ನು ಬಯಸುತ್ತೆ. ಹೀಗೆ ಎಲ್ಲ ಇಂದ್ರಿಯಗಳು ಈ ಜಗತ್ತಿನ ಆಮೋದದಲ್ಲಿ, ಅಂದರೆ ಇಂಡಲ್ಜ್ ಆಗಿದೆ, ಅದು ತೊಡಗಿಕೊಂಡಿದೆ, ತನ್ನನ್ನು ತಾನು ಗುರುತಿಸ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದೆ. ಹೇಗೆ ಕುರಿ ತಾನು ಶಾಶ್ವತ ಅಂದ್ಕೊಂಡು ಹಸಿರನ್ನು ತಿಂದು ಖುಷಿ ಪಡ್ತಾ ಇರುತ್ತೋ ಹಾಗೆ ಈ ಇಂದ್ರಿಯಗಳು ಜಗತ್ತಿನ ವ್ಯಾಪಾರದಲ್ಲಿ ತೊಡಗಿಕೊಂಡಿವೆ. ಅರಿಯವು, ಇವಕ್ಕೆ ಗೊತ್ತಿಲ್ಲ. ಯಾಕೆ? ಇಂದ್ರಿಯಗಳಿಗೇನು ಗೊತ್ತಿಲ್ಲ? ಜರೆ ಅಂತಂದರೆ ವಯಸ್ಸಾಗೋದು, ಮುಪ್ಪು ಬರೋದು. ಜರೆ ಯಾಕೆ ಭಯ ಪಡಬೇಕು? ಜರೆಗೆ ಮುಪ್ಪು ಬಂದರೆ ಏನು ತೊಂದರೆ ಅಂದರೆ, ಮುಪ್ಪು ಬಂದವ್ರನ್ನ ಕೇಳಬೇಕು ಅಥವಾ ಮುಪ್ಪಿನಲ್ಲಿ ಇರುವವರನ್ನ ಕೇಳಬೇಕು. ಅವರಿಗೆ ಯಾವ ಬಗೆಯ ತೊಂದರೆಗಳು ಶುರು ಆಗುತ್ತೆ ಅಂದರೆ, ಜರೆಯಲ್ಲಿ, ವೃದ್ಧಾಪ್ಯದಲ್ಲಿ ಓಡಾಡೋದು ಕಷ್ಟ, ಕೈಕಾಲು ನೋವು, ಸೊಂಟ ನೋವು, ಕಣ್ಣು ಸರಿ ಕಾಣಲ್ಲ, ಕಿವಿ ಕೇಳಲ್ಲ, ಎಲ್ಲ ಸಮಸ್ಯೆಗಳು ಶುರು ಆಗುತ್ತೆ. ಅದರಿಂದನೇ ಯಾರಿಗೂ ವಯಸ್ಸಾಗೋದು ಬೇಕಿಲ್ಲ. ಎವ್ರಿ ಒನ್ ವಾಂಟ್ಸ್ ಟು ಸ್ಟೇ ಯಂಗ್. ಯಾತಕ್ಕೆ ಅಂದರೆ ಈ ಸಮಸ್ಯೆಗೆ ಇರಲಿ. ಹೀಗೆ ಈಗ ಇಂದ್ರಿಯಗಳು ಭಾಳ ಸ್ಫುಟವಾಗಿದ್ದಾಗ, ಯೌವನದಲ್ಲಿದ್ದಾಗ ಅಥವಾ ಮಧ್ಯವಯಸ್ಕರಾಗಿದ್ದಾಗಲೂ ಈ ಜಗತ್ತಿನಲ್ಲಿ ಏನು ಹಮ್ಮು ಬಿಮ್ಮು, ನಾನು ಇಷ್ಟು ರಸಗುಲ್ಲ ತಿಂತೀನಿ, ಅಷ್ಟು ಮಸಾಲೆ ದೋಸೆ ತಿಂತೀನಿ, ಎಲ್ಲ ನಡೆಯುತ್ತೆ. ಅರಿಯದದು ಜರೆಯ.
ಜರೆ ಅಂತಂದರೆ ವಯಸ್ಸಾಗೋದು, ಮುಪ್ಪು ಬರೋದು, ಗೊತ್ತಿಲ್ಲ. ಎರಡನೇದು ಜರೆಯ ಜೊತೆಯಲ್ಲಿ ವ್ಯಾಧಿ ಬರುತ್ತೆ. 4 ಮಸಾಲೆ ದೋಸೆ ತಿಂದಿದ್ದವ್ರಿಗೆ ಈಗ ಒಂಚೂರು ಎಣ್ಣೆ ಪದಾರ್ಥ ತಿಂದರೆ ಹೊಟ್ಟೆ ಅಪ್ಸೆಟ್ ಆಗುತ್ತೆ. ಸೊ ವ್ಯಾಧಿ ಅಂದರೆ ಕಾಯಿಲೆ, ಒಂದು ಕಾಯಿಲೆ ಬರುತ್ತೆ. ವಯಸ್ಸಾದ್ಮೇಲೆ ಕೆಮ್ಮು ಬಂದರೂ ಹೋಗೋದೇ ಇಲ್ಲ. ನೆಗಡಿ ಬಂದರೆ ಪುಟ್ಟ ಮಕ್ಕಳಿಗೆ 3 ದಿನದಲ್ಲಿ ಹೊಟ್ಟೋಗುತ್ತೆ. ವಯಸ್ಸಾದ್ಮೇಲೆ ನೆಗಡಿ ಬಂದರೆ 15 ದಿನ ಇರುತ್ತೆ. ಕಫ ಕರಗೋದೇ ಇಲ್ಲ ಹೇಳ್ತಾರೆ. ಯಾತಕ್ಕೆ? ದೇಹದಲ್ಲಿ ನಿರೋಧಕ ಶಕ್ತಿ ಕಡಿಮೆ ಆಗಿದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ. ಇದು ಜರೆಯ ವ್ಯಾಧಿಯ ಸಮಸ್ಯೆ. ಇದೆಲ್ಲ ಯಾರಿಗೆ ಗೊತ್ತಿಲ್ಲ? ನನ್ನ ಇಂದ್ರಿಯಗಳಿಗೆ ಗೊತ್ತಿಲ್ಲ. ಇದೆಲ್ಲವನ್ನು ಮೀರಿದ್ದು ಒಂದಿದೆಯಪ್ಪ, ಏನದು? ಕಾಲನ ಕಡೆಯ ಕರೆ. ದಟ್ ಇಸ್ ದಿ ಫೈನಲ್ ಕಾಲ್ ಫ್ರಮ್ ಹೂಮ್? ಕಾಲ ಅಂದರೆ ಯಾರು? ಯಮ. ಈ ಯಮನ ಕರೆ ಇದೆಯಲ್ಲ, ಇದು ಬದುಕಿನ ಕರೆ ಯಾವುದು? ಬದುಕಿನ ಕರೆ ಯಾವುದು? ಇಂದ್ರಿಯಗಳು ಈ ಚಟುವಟಿಕೆಗಳಲ್ಲಿ ತೊಡಕೊಂಡು ಸಂತೋಷವನ್ನು ಅನುಭವಿಸೋದು. ಇದು ಬದುಕಿನ ಕರೆ. ಆದರೆ ಇನ್ನೊಂದು ಕರೆ ಇದೆ, ಬದುಕಿನ ಕರೆ, ಕೊನೆಯ ಕಡೆಯ ಕಾಲನ ಕಡೆಯ ಕರೆ. ಅದು ಕಾಲನ ಕರೆಯ ಅರಿಯದು. ಜರೆ ಗೊತ್ತಿಲ್ಲ, ವ್ಯಾಧಿ ಗೊತ್ತಿಲ್ಲ, ಕಾಲನ ಕಡೆಯ ಕರೆ ಗೊತ್ತಿಲ್ಲ. ಹೀಗಾಗಿ ಏನು ಮಾಡಬೇಕು? ಪಾರು ಮಾಡೆನ್ನ. ಅದಕ್ಕೆ ರಘುವೀರೇಶ್ವರ, ನಾನು ನಿನ್ನ ಕೇಳ್ಕೊತಾ ಇದ್ದೀನಪ್ಪ, ನನ್ನನ್ನು ಪಾರು ಮಾಡೆನ್ನ ಕರಣಕಾಲಗಳಿಂದ ಶ್ರೀ ರಘುವೀರೇಶ್ವರ. ಈ ಕರಣಗಳಿಂದ, ಇಂದ್ರಿಯಗಳಿಂದ ಮತ್ತು ಕಾಲನಿಂದ ನನ್ನನ್ನು ಪಾರು ಮಾಡು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಂದರೆ ಎಲ್ಲರೂ ನಾವು ಕೇಳ್ಕೊಳ್ಬೇಕು ಅನ್ನೋದು ಈ ವಚನದ ಉದ್ದೇಶ. ಇದು ಈ ವಾರದ ವಚನದ ನಿರ್ವಚನ. ನಮಸ್ಕಾರ.